ಕಿರೀಟ. ಕಾಡಿನ ಹೊರಭಾಗದಲ್ಲಿ ಒಂದು ರಹಸ್ಯ ಗುಹೆ ಇತ್ತು. ಆ ಗುಹೆಯಲ್ಲಿ ಸಿಂಹಿಣಿ ಮತ್ತು ತನ್ನ ಮಗ ಸಿಂಬಾ ಜೊತೆ ವಾಸ ಮಾಡ್ತಿತ್ತು. ಸಿಂಹಿಣಿಗೆ ತನ್ನ ಮಗ ಅಂದ್ರೆ ತುಂಬಾ ಪ್ರೀತಿ. ಅವನನ್ನ ಹೊರಗಡೆ ಎಲ್ಲೂ ಗುಹೆಯಿಂದ ಹೋಗೋಕ್ ಬಿಡ್ತಿರ್ಲಿಲ್ಲ. ಚಿಕ್ಕ ಪುಟ್ಟ ಪಕ್ಷಿಗಳ ಶಿಕಾರಿ ಮಾಡ್ಕೊಂಡು ಇಬ್ರು ತನ್ನ ಹೊಟ್ಟೆ ತುಂಬಿಸ್ಕೊಂಡು ಜೀವನ ನಡೆಸ್ತಿದ್ರು. ಹೀಗೆ ಜೀವನ ಸಾಗ್ತಿತ್ತು. ಸಿಂಬಾ ಕಾಡಿನ ಅಕ್ಕಪಕ್ಕದ ಪ್ರಾಣಿಗಳೊಂದಿಗೆ ಆಡುತ್ತಾ ಓಡುತ್ತಾ ಜೀವನ ನಡೆಸ್ತಾ ಇತ್ತು. ಒಂದಿನ ಸಿಂಹಿಣಿ ಶಿಕಾರಿಗಾಗಿ ಹೋಗಿತ್ತು. ಆಗ ಸಿಂಬಾ ಆಡ್ತಾ ಆಡ್ತಾ ಗುಹೆಯ ಒಂದು ಮೂಲೆಯಲ್ಲಿ ಅವಿತು ಕೂತ್ಕೊಳ್ಳುತ್ತೆ. ಆಗ ಸಿಂಬಾಗೆ ಒಂದು ಹೊಳೆಯುವಂತಹ ವಸ್ತು ಕಾಣಿಸುತ್ತೆ. ಆಗ ಸಿಂಬಾ ಅದನ್ನು ಬಿಟ್ಟ ಹಾಗೆ ನೋಡ್ತಾ ಇರುತ್ತೆ. ಆಗ ಸಿಂಹಿಣಿ ಅಲ್ಲಿಗೆ ಬಂದ್ಬಿಡತ್ತೆ. ಸಿಂಬಾ, ನಿನ್ಗೆ ನಾನು ಆ ಗುಹೆ ಮೂಲೆಗೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ? ನೀನ್ ಯಾಕೆ ಅಲ್ಲಿಗೆ ಹೋದೆ ಮತ್ತೆ? ಸಾರಿ ಅಮ್ಮ, ಆದ್ರೆ ಈ ವಸ್ತು ಏನು? ನಾನು ಮೊದಲೆಂದು ಇದನ್ನು ನೋಡಿರ್ಲಿಲ್ಲ. ಇದು ಕಿರೀಟ ಮಗ್ನೆ. ಮುಕುಟ ಅಂದ್ರೆ ಏನಮ್ಮ? ಮತ್ತೆ ನೀವು ಇದನ್ನು ಯಾಕೆ ಅಡಗಿಸಿಟ್ಟಿದ್ದೀರಿ ಅಮ್ಮ? ಮಗ, ಇದು ಶಾಹಿ ಪರಿವಾರದ ಪರಂಪರೆ. ಇದನ್ನು ರಾಜ ರಾಣಿ ಮಾತ್ರ ಹಾಕೊಳ್ಳೋದು. ನಿನ್ನ ಅಪ್ಪಾಜಿ ಈ ಕಿರೀಟವನ್ನು ನನ್ಗೆ ಹಾಕಿದ್ರು. ಅಂದ್ರೇನು ಪಾಪ ಮತ್ತು ನೀವು ರಾಜರಾಣಿಯಾಗಿದ್ರಾ? ಅಮ್ಮ, ನೀವು ನನ್ಗೆಂದು ತಿಳಿಸ್ಲಿಲ್ಲ ನೀವು ರಾಣಿ ಎಂದು. ಹಾಗಾದ್ರೆ ನಾವಿಲ್ಲಿ ಅಡಗಿಕೊಂಡು ಯಾಕೆ ಜೀವಿಸೋದಮ್ಮ? ಅದು ಬಹಳ ದೊಡ್ಡ ಕತೆ ಮಗ್ನೆ. ನಿನ್ನ ಅಪ್ಪಾಜಿ ಶೇರ್ ಸಿಂಗ್ ಚಂಪಕ್ವನದ ರಾಜನಾಗಿದ್ರು. ಅವರು ತುಂಬಾ ಒಳ್ಳೆ ರಾಜನಾಗಿದ್ರು ಮತ್ತೆ ಪ್ರಜೆಗಳನ್ನು ತುಂಬಾ ಪ್ರೀತಿಸ್ತಿದ್ರು. ಅವರು ಯಾವತ್ತೂ ಕಾಡು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿಲ್ಲ. ವಯಸ್ಸಾಗಿರೋ ಮತ್ತು ಆರೋಗ್ಯ ಸರಿಯಿಲ್ಲದ ಪ್ರಾಣಿಗಳನ್ನು ಮಾತ್ರ ಶಿಕಾರಿ ಮಾಡ್ತಿದ್ರು. ಕಾಡಿನ ಪ್ರತಿ ಪ್ರಾಣಿಗಳು ಅವರನ್ನು ತುಂಬಾ ಗೌರವಿಸ್ತಿದ್ರು. ಆದ್ರೆ ಯಾರೋ ಒಬ್ರಿಗ್ ಮಾತ್ರ ಇವರ ಈ ಒಳ್ಳೆತನ ಕಾಣಿಸ್ತಾನೆ ಇರ್ಲಿಲ್ಲ. ನಿಮ್ಮ ಚಿಕ್ಕಪ್ಪನಿಗೆ ನಿಮ್ಮ ಅಪ್ಪನ ಮೇಲೆ ತುಂಬಾ ಅಸೂಯೆ ಇತ್ತು. ಅವ್ರಿಗೆ ಆಸೆ ಇತ್ತು ಚಂಪಕ್ವನದ ರಾಜನಾಗ್ಬೇಕೆಂದು. ಹಾಗಾಗಿ ಅವರು ಷಡ್ಯಂತ್ರ ಮಾಡಿದ್ರು. ಒಂದಿನ ನಿಮ್ಮ ಚಿಕ್ಕಪ್ಪ ಸಿಂಗಂ ಹೆದ್ರುಕೊಂಡು ನಮ್ಮ ಶಾಹಿ ಗುಹೆಗೆ ಬಂದ್ರು. ಏನಾಯ್ತು ಸಿಂಗಂ, ನೀನು ಯಾಕಿಷ್ಟು ಗಾಬರಿಗೊಂಡಿದೀಯಾ? ಹುಲಿಗಳು ವಿದ್ರೋಹಿಗಳಾದ್ರು ಶೇರ್ ಸಿಂಗ್. ಅವರು ಹೇಳ್ತಾರೆ ನದಿಯ ಆ ಬದಿಯ ಜಾಗ ಅವರಿಗೆ ಸಿಗದಿದ್ರೆ ಅವರು ನಮ್ ಸಣ್ಣ ಮಕ್ಕಳಿಗೆ ತೊಂದರೆ ಕೊಡ್ತಾರಂತೆ. ನನ್ನ ಮಗನನ್ನು ಅವರು ತಮ್ಮ ವಶಪಡಿಸಿಕೊಂಡಿದ್ದಾರೆ. ನನ್ಗನಿಸುತ್ತೆ ಇಂದು ಅವರು ಅವನನ್ನು ಕೊಂದು ಬಿಡಬಹುದು. ಹುಲಿಗಳು ಪ್ರಾಯಶಃ ಈ ಮಾತನ್ನು ಮರೆತಿರ್ಬೇಕು. ಕಾಡಿನ ರಾಜ ಕೇವಲ ಶೇರ್ ಎಂದು, ಹುಲಿಗಳದ್ದಲ್ಲ. ರಾಷ್ಟ್ರ ಪ್ರಾಣಿಗಳಾಗಿ ತಮ್ಮ ಅಂತಸ್ತನ್ನೇ ಮರೆತು ಬಿಟ್ಟಿದ್ದಾರೆ. ಇವತ್ತು ಅವರಿಗೆ ನೆನಪಿಸುವ ಅಗತ್ಯವಿದೆ. ಶೇರ್ ಎಂದಿಗೂ ಶೇರ್ ಆಗಿರುತ್ತೆ, ಮತ್ತೆ ಹುಲಿ ಹುಲಿಯೇ. ಇಷ್ಟು ಹೇಳಿ ಶೇರ್ ಸಿಂಗ್ ನದಿಯ ಕಡೆಗೆ ಕೋಪದಿಂದ ಹೊರಡುತ್ತೆ. ಸಿಂಗಂನ 3 ಮಕ್ಕಳು ನದಿಯ ದಂಡೆಯಲ್ಲಿ ಹೆದರುಕೊಂಡು ಕೂತ್ಕೊಂಡಿದ್ರು. ಶೇರ್ ಸಿಂಗ್ ನದಿಯ ಕಡೆಗೆ ಬಂದ ಕೂಡ್ಲೆ ಆ 3 ಜನ ಅವರನ್ನ ಹೊಡೆದು ಬಿಡ್ತಾರೆ. ಶೇರ್ ಸಿಂಗ್ ಬಹಳ ಸಾಹಸದಿಂದ ಹೋರಾಡುತ್ತೆ. ಆದ್ರೆ ಸಿಂಗಂ ಹಿಂದೆಯಿಂದ ಬಂದು ಶೇರ್ ಸಿಂಗ್ ಅನ್ನು ಹೊಡೆದು ಬಿಡುತ್ತೆ. ಆ ಒಂದೇ ಹೊಡೆತಕ್ಕೆ ಶೇರ್ ಸಿಂಗ್ ನ ತಲೆ ಕಲ್ಲಿಗೆ ಹೋಗಿ ಹೊಡೆಯುತ್ತೆ. ಪೆಟ್ಟಾಗಿರೋ ಈ ಶೇರ್ ಸಿಂಗ್ಗೆ 4 ಜನ ಸೇರ್ಕೊಂಡು ಚೆನ್ನಾಗಿ ಹೊಡಿತಾರೆ. ಸ್ವಲ್ಪ ಸಮಯದಲ್ಲೇ ಶೇರ್ ಸಿಂಗ್ ನ ಜೀವ ಹೊರಟೋಗುತ್ತೆ. ಶೇರ್ ಸಿಂಗ್ ಅನ್ನು ಸಾಯಿಸಿದ ಮೇಲೆ ಅವ್ರ 4 ಜನ ನಮ್ಮ ಗುಹೆ ಕಡೆಗೆ ಬರ್ತಾರೆ. ಅವರ ಮುಂದಿನ ಶಿಕಾರಿ ನಾವಿಬ್ರಾಗಿದ್ವಿ. ಬಹುಶಃ ಶೇರ್ ಸಿಂಗ್ ನ ಒಳ್ಳೆತನ ಈ ಕೆಲ್ಸಕ್ ಬಂತು. ಅದೇ ಸಮಯಕ್ಕೆ ಸರಿಯಾಗಿ ಕಾಗೆ ಎಲ್ಲಾ ವಿಷಯವನ್ನು ನನಗ್ ಬಂದು ತಿಳಿಸುತ್ತೆ. ಆಗ್ಲೇ ನಾನು ನಿನ್ನನ್ನು ಕರ್ಕೊಂಡು ಕಾಡಿನಿಂದ ಹೊರ ಬಂದೆ. ಎಷ್ಟೋ ದಿನ ಊಟ ತಿಂಡಿ ಇಲ್ದೆ ಕಷ್ಟಪಟ್ಟು ನಡೀತಾ ಈ ಕಾಡಿಗೆ ಬಂದ್ ತಲುಪಿದ್ವಿ. ಮತ್ತೊಂದು ಸುರಕ್ಷಿತವಾದ ಸ್ಥಳವನ್ನು ನೋಡಿ ನಿನ್ನಲ್ಲಿ ಕತ್ತು ಕೂರಿಸಿದ್ದೆ. ನಮ್ಮನ್ಯಾರು ಗುರ್ತಿಸಬಾರದು ಎಂದು ಈ ಕಿರೀಟವನ್ನು ಗುಹೆಯ ಒಂದು ಮೂಲೆಯಲ್ಲಿ ಮುಚ್ಚಿ ಇಟ್ಟಿದ್ದೆ. ಸಿಂಗಂನ ಭಯದಿಂದ ನಿನ್ನನ್ನು ನಾನು ಯಾವಾಗ್ಲೂ ಈ ಗುಹೆಯಲ್ಲೇ ಇಟ್ಟಿದ್ದೆ. ಮತ್ತೆ ಹೊರಗಡೆ ಹೋಗೋಕೆ ಬಿಡ್ಲಿಲ್ಲ. ಅಪ್ಪನೊಂದಿಗೆ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಲಾಗಿತ್ತಾ? ಮತ್ತೆ ನಾವಿಲ್ಲಿ ಅಡಗಿಕೊಂಡು ಕುಳಿತಿದ್ದೇವೆ. ಇನ್ನು ಸಾಕು, ಆದದ್ದಾಯ್ತು. ನಾನು ಈ ಮುಕುಟದ ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನಿಮ್ಮ ಗೌರವ ಮತ್ತು ಅಪ್ಪನ ಗದ್ದುಗೆ ನಾನು ಖಂಡಿತ ಪಡೆದುಕೊಳ್ತೇನೆ. ಬೇಡ ಬೇಡ ಮಗ್ನೆ, ಅವರೆಲ್ಲರೂ ತುಂಬಾ ಕೆಟ್ಟವರು. ನಿಮ್ಮ ಅಪ್ಪಾಜಿನ ಸಾಯಿಸಿದಾಗೆ ನಿನ್ನನ್ನು ಅವರು ಸಾಯಿಸ್ಬಿಟ್ರೆ ನೀನ್ ಅಲ್ಲಿಗೆ ಹೋಗ್ಬೇಡ ಮಗ್ನೆ. ಅಪ್ಪನ ಒಳ್ಳೆತನವೇ ಅವರನ್ನು ಕೊಂದು ಬಿಡ್ತು ಅಮ್ಮ. ಆದ್ರೆ ನಾನು ಆ 4 ಬುದ್ಧಿ ಕಲಿಸೇ ಬಿಡ್ತೇನೆ. ನಿನ್ನ ಸಂಸ್ಕೃತಿ ಮತ್ತು ಅಪ್ಪನ ರಕ್ತದ ಮೇಲೆ ನಂಬಿಕೆ ಇಡು ಅಮ್ಮ. ಸಿಂಹಿಣಿಯಿಂದ ಆಶೀರ್ವಾದ ಪಡೆದು ಸಿಂಹ ಚಂಪಕ್ವನದ ಕಾಡಿನ ಕಡೆಗೆ ಹೋಗುತ್ತೆ. ಹಿಂದೆಯಿಂದ ಸಿಂಹಿಣಿ ಕೂಡ ಸಿಂಹನ್ ಜೊತೆ ಬರ್ತಾ ಇದ್ರು. ತುಂಬಾ ದಿನಗಳು ನಡೆದ ಮೇಲೆ ಸಿಂಹ ಮತ್ತು ಸಿಂಹಿಣಿ ಚಂಪಕ್ವನ ತಲುಪ್ತಾರೆ. ಇಲ್ಲಿ ಬಾಯಾರಿಕೆಯಿಂದ ಗಂಟ್ಲು ಒಣಗ್ತಾ ಇತ್ತು. ನೀರ್ ಕುಡಿಯೋಕಾಗಿ ನದಿಯ ದಂಡೆಗೆ ಹೋಗ್ತಾರೆ. ನೀರ್ ಕುಡಿತಾ ಇರ್ಬೇಕಾದ್ರೆ ಸಿಂಗಂ ಚಿಕ್ಕಪ್ಪನ ಮಗ ಚಿಂಟು ಶೇರ್
ಗರ್ಭವತಿ ಜಿಂಕೆಯನ್ನು ಶಿಕಾರಿ ಮಾಡ್ತಿತ್ತು. ಸಿಂಬಾ ಓಡುತ್ತಾ ಅಲ್ಲಿಗೆ ತಲುಪಿ ಮತ್ತೆ ಚಿಂಟು ಶೇರ್ಗೆ ಹೆದರಿಸ್ತಾನೆ. ನಿಲ್ಲು ನೀನು, ಈ ಜಿಂಕೆ ಗರ್ಭವತಿ, ಇವಳ ನೀನು ಕೊಲ್ಲಬಾರದು. ತಮ್ಮ ಕಾಡಿನಲ್ಲಿ ಬೇರೆ ಸಿಂಹನನ್ನು ನೋಡಿ ಚಿಂಟುಗೆ ತುಂಬಾ ಕೋಪ ಬಂತು. ಯಾರೋ ನೀನು, ಇದು ನನ್ನ ಶಿಕಾರಿ, ನನ್ನ ಮಾರ್ಗದಿಂದ ಸರಿಯೋ, ಇಲ್ಲಾಂದ್ರೆ ಪರಿಣಾಮ ಒಳ್ಳೇದಾಗಲ್ಲ. ಈ ಜಿಂಕೆ ಗರ್ಭವತಿ, ಹಾಗೆ ಕಾಡಿನ ಕಾನೂನಿನ ಪ್ರಕಾರ ಗರ್ಭವತಿ ಪ್ರಾಣಿಗಳ ಶಿಕಾರಿ ಮಾಡಬಾರ್ದು. ನೀನ್ ನನ್ಗೆ ಕಾನೂನು ಕಲಿಸ್ತೀಯಾ? ಈ ಕಾಡು ನನ್ನ ಅಪ್ಪಂದು, ಹಾಗಾಗಿ ನಮ್ಮ ಇಚ್ಛೆ ಏನಿರುತ್ತೋ ಅದೇ ಈ ಕಾಡಿನ ಕಾನೂನಾಗುತ್ತೆ. ಚಿಂಟುನ ಮಾತನ್ನು ಕೇಳಿ ಸಿಂಹ ಜೋರಾಗಿ ಗರ್ಜಿಸುತ್ತೆ. ಈ ಸಿಂಹದ ಗರ್ಜನೆಯನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ತಮ್ಮ ತಮ್ಮ ಮನೆಯಿಂದ ಹೊರಗಡೆ ಓಡ್ ಬರ್ತಾರೆ. ಶೇರ್ ಸಿಂಗ್, ಇದಂತೂ ಶೇರ್ ಸಿಂಗ್ ನ ಗರ್ಜನೆ. ಅದೇ ರೂಪ, ಬಣ್ಣ, ಧ್ವನಿ ಮತ್ತೆ ಯೋಚನೆ ಕೂಡ ನಮ್ಮ ಶೇರ್ ಸಿಂಗ್ ನ ಹಾಗೆ. ಯಾರು ಇವರು? ಶೇರ್ ಸಿಂಗ್ ಸತ್ತು ಹಲವು ವರ್ಷಗಳಾದವು. ಹಾಗಾದ್ರೆ ಇವನ್ಯಾರು? ಸಿಂಬಾ, ಇವರು ನಮ್ಮ ಮಹಾರಾಜ ಸಿಂಬಾ. ಈ ಕಾಡು ನಿನ್ನ ಅಪ್ಪಂದ? ಹಾಗಾದ್ರೆ ನನ್ನ ಗರ್ಜನೆಗೆ ಈ ಕಾಡಿನ ಎಲ್ಲಾ ಪ್ರಾಣಿಗಳು ಇಲ್ಲಿಗೆ ಬಂದು ಬಿಟ್ಟವಲ್ಲ. ಸಿಂಬಾ ನನ್ನ ಹೆಸರು, ಶೇರ್ ಸಿಂಗ್ ನ ಮಗ, ಮತ್ತೆ ಚಂಪಕವನದ ಏಕೈಕ ವಾರಿಸುದಾರ ಸಿಂಬಾ. ಇನ್ಮುಂದೆ ಈ ಕಾಡು ಮತ್ತೆ ಇಲ್ಲಿಯ ಗದ್ದುಗೆ ನನ್ನದು. ಇಷ್ಟು ಹೇಳಿ ಸಿಂಹ ಚಿಂಟುನನ್ನು ಹೊಡೆಯೋಕ್ ಬರುತ್ತೆ. ಚಿಂಟುಗೆ ತುಂಬಾ ಪೆಟ್ಟಾಗತ್ತೆ. ಮತ್ತೆ ತನ್ನ ಜೀವವನ್ನು ಉಳಿಸ್ಕೊಂಡು ಅಲ್ಲಿಂದ ಹೇಗೋ ಓಡುತ್ತೆ. ನನ್ನ ಅಪ್ಪನಿಗೇನು ಅನ್ಯಾಯವಾಗಿದೆಯೋ ಅದರ ಪ್ರತೀಕಾರ ತೀರಿಸಲು ನಾನು ವಾಪಸ್ ಬಂದಿದ್ದೇನೆ. ಇನ್ಮುಂದೆ ನೀವು ಭಯಪಡೋ ಅಗತ್ಯವಿಲ್ಲ. ಇನ್ಮುಂದೆ ಈ ಕಾಡಿನಲ್ಲಿ ಕಾಡಿನ ಕಾನೂನಿನ ವಿರುದ್ಧ ಯಾವುದೇ ಕೆಲಸ ಆಗೋದಿಲ್ಲ. ಆದರೆ ಯಾವುದೇ ಯುದ್ಧ ಸೈನಿಕರಿಲ್ಲದೆ ಗೆಲ್ಲಲು ಸಾಧ್ಯವಿಲ್ಲ. ಹಾಗಾದ್ರೆ ನೀವೆಲ್ಲ ನನ್ನ ಜೊತೆಗಿದ್ದೀರಾ? ನನ್ನ ಸೇನೆಯ ಸೈನಿಕರಾಗ್ತೀರಾ? ನಾವು ಇಷ್ಟು ವರ್ಷದಿಂದ ಈ ದುಷ್ಟ ರಾಜನಿಂದ ಬಹಳ ಕಷ್ಟಪಟ್ಟಿದ್ದೇವೆ. ಈ 4 ಜನ ಸೇರ್ಕೊಂಡು ನಮ್ಮ ಕಾಡನ್ನು ಹಾಳು ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ಯಾವಾಗ ಬೇಕೋ ಆಗ ಎಲ್ಲಾ ಪ್ರಾಣಿಗಳನ್ನು ಶಿಕಾರಿ ಮಾಡ್ತಾರೆ, ಮತ್ತೆ ಇಷ್ಟ ಬಂದ ಹಾಗೆ ಕಾಡಿನ ಪ್ರಾಣಿಗಳಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಯಾವಾಗ ಬೇಕಾದ್ರೂ ಯಾರನ್ ಬೇಕಾದ್ರೂ ಕಾಡಿಂದ ಓಡಿಸ್ತಾರೆ. ಪೂರ್ತಿ ಕಾಡಿನಲ್ಲಿ ಇವ್ರು ಹೇಳ್ದಾಗೆ ನಡೆಯೋದು. ನಾವೆಲ್ಲರೂ ಖುಷಿಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಮಹಾರಾಜ್ರೇ. ನರಿ ಹೇಳಿದ್ದು ಎಲ್ಲ ನಿಜವಾಗಿದೆ. ಈ ಎಲ್ಲ ಅತ್ಯಾಚಾರದಿಂದ ನಮ್ಮ ಮಹಾರಾಜ ಸಿಂಬಾರೇ ನಮ್ಮನ್ನು ಪಾರು ಮಾಡಬಹುದು. ಇಂದಿನಿಂದ ಸಿಂಬಾರೇ ನಮ್ಮ ಮಹಾರಾಜರು. ಏನ್ ಅಣ್ಣಂದಿರೇ? ಹಾ, ನಾವು ನಿಮ್ಮೊಂದಿಗಿದ್ದೇವೆ ಮಹಾರಾಜರೇ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ಇಲ್ಲಿ ಹೊಡೆಸ್ಕೊಂಡಿರುವಂತಹ ಚಿಂಟು ಓಡ್ ಬಂದು ತನ್ನ ತಮ್ಮಂದಿರಿಗೆ ಸಿಂಬಾನ ಬಗ್ಗೆ ಹೇಳುತ್ತೆ. ಮತ್ತೆ ಹೇಳ್ತಾ ಹೇಳ್ತಾ ಅಲ್ಲೇ ಸತ್ತೋಗ್ಬಿಡುತ್ತೆ. ಚಿಂಟುನ ಮಾತನ್ನು ಕೇಳಿ ಅವರ ತಮ್ಮಂದಿರು ಅಲ್ಲಿಂದ ಓಡ್ ಹೋಗ್ತಾರೆ. ಸೋನು ಮತ್ತು ಮೋನು ಸಿಂಬಾನನ್ನು ಹುಡುಕೋದಕ್ಕೆ ಆ ಗುಹೆಯೆಲ್ಲ ಹುಡುಕ್ತಾರೆ. ಇವರಿಬ್ರು ಓಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದಂತಹ ಆನೆ ಒಂದು ದೊಡ್ಡ ಮರವನ್ನು ತಗೊಂಡು ಗುಹೆಯಲ್ಲಿ ಅಡ್ಡ ಇಟ್ಬಿಡುತ್ತೆ. ಮತ್ತೆ ವಾಪಸ್ ಬರುವಂತಹ ದಾರಿಯನ್ನು ಬಂದ್ ಮಾಡುತ್ತೆ. ಆಗ ಸಿಂಬಾ ಗುಹೆಯಿಂದ ಹೊರಗೆ ಬರುತ್ತೆ. ಸೋನು ಮತ್ತು ಮೋನು ಸಾವಧಾನವಾಗಿ ಕೂತ್ಕೊಂಡಿದ್ದಾರೆ. ಸಿಂಬಾನನ್ನು ನೋಡಿದ ಕೂಡ್ಲೆ ಅವರಿಬ್ರು ಅವನ್ ಮೇಲೆ ಹಾರ್ಬಿಡ್ತಾರೆ ಹೊಡೆಯೋಕೆ. ಸಿಂಬಾ ಅವ್ರ ಜೊತೆ ತುಂಬಾ ಕಷ್ಟದಿಂದ ಹೋರಾಡ್ತಾ ಇತ್ತು. ಆಗ ಸಿಂಬಾನ ಒಂದು ಕಾಲು ಕಲ್ಲಿನ ಕೆಳಗೆ ಸಿಕ್ಕಾಕೊಂಡ್ಬಿಡುತ್ತೆ. ಸಿಂಬಾಗೆ ಅಲ್ಲಿಂದ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಸೋನು ಮತ್ತೆ ಮೋನು ಅವನನ್ನ ಹೊಡೆಯೋ ಅಷ್ಟರಲ್ಲಿ ಮೇಲಿನಿಂದ ಈ 2 ಕಪಿಗಳು ದೊಡ್ಡ ಬಂಡೆಯನ್ನು ಸೋನುನ ಮೇಲೆ ಎಸ್ಬಿಡ್ತಾರೆ. ಸೋನುನ ಜೀವ ಅಲ್ಲೇ ಹೊರಟೋಗ್ಬಿಡುತ್ತೆ. ಸೋನುನ ಜೀವ ಹೊರಟೋಗಿದ್ದನ್ನು ನೋಡಿ ಈ ಮೋನುಗೆ ತುಂಬಾ ಕೋಪ ಬರುತ್ತೆ. ಕೋಪದಿಂದ ಇದು ಬೆಟ್ಟದ ಮೇಲೆ ಓಡಿ ಹೋಗುತ್ತೆ. ಆಗ ಈ ಮಂಗಗಳ ಜೀವಕ್ಕೆ ಅಪಾಯ ಬರುತ್ತೆ. ಮೋನು ಓಡುತ್ತಾ ಕಲ್ಲಿನ ಮೇಲೆ ಕಾಲಿಟ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ. ಆಗ ಸಿಂಬಾ ತಾಕತ್ತಿನಿಂದ ಕಾಲನ್ನು ಹೇಗೋ ಇಲ್ಲಿಂದ ಬಿಡಿಸ್ಕೊಂಡ್ಬಿಡುತ್ತೆ. ಮತ್ತೆ ಹೇಗೋ ಮಾಡಿ ಆ ಕಲ್ಲನ್ನು ಜೋರಾಗಿ ನೂಕ್ಬಿಡುತ್ತೆ. ಕಪಿಗಳ ಜೀವವನ್ನು ಉಳಿಸೋದಕ್ಕಾಗಿ ಸಿಂಬಾ ಮೋನುನ ಹಿಂದೆ ಓಡುತ್ತೆ. ಮತ್ತೆ ಜೋರಾಗಿ ಹಾರಿ ಈ ಮೋನುನನ್ನು ಬೆಟ್ಟದ ಮೇಲಿಂದ ಕೆಳಗ್ ಬೀಳಿಸ್ಬಿಡುತ್ತೆ. ಮೋನು ಮತ್ತೆ ಸಿಂಬಾ ನೋಡಿದ್ರೆ ಇಲ್ಲಿ ಎದುರು ಬದ್ರಿಗಿದ್ರು. ಸಿಂಬಾ ಜೋರಾಗಿ ಅದ್ರ ಮೇಲೆ ಹಾರಿ ಅದಕ್ಕೆ ಚೆನ್ನಾಗಿ ಹೊಡೆಯುತ್ತೆ, ಮತ್ತೆ ಸಾಯಿಸುತ್ತೆ, ಮತ್ತದನ್ನ ಬೆಟ್ಟದಿಂದ ಕೆಳಗೆ ಎಸ್ಬಿಡುತ್ತೆ. ಈಗ ಸಿಂಗಂನನ್ನು ಸೋಲ್ಸೋದು ಬಾಕಿ ಇತ್ತು. ಸಿಂಗಂನ 3 ಜನ ಮಕ್ಕಳು ಈಗ ಸತ್ತೋಗಿದ್ರು. ಸಿಂಗಂಗೆ ವಯಸ್ಸಾಗಿರೋದ್ರಿಂದ
ತನ್ನ 3 ಮಕ್ಕಳ ಸಾವಿನ ಸುದ್ದಿಯನ್ನು ಕೇಳಿ ಇದಕ್ಕೆ ತುಂಬಾ ಕಷ್ಟ ಆಗಿತ್ತು. ಆದ್ರೂ ಸಿಂಬಾನನ್ನು ಎದುರಿಸೋಕೆ ಅದರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅಪ್ಪ ನಿನ್ನನ್ನು ಎಷ್ಟು ಪ್ರೀತಿಸಿದ್ರು, ಆದ್ರೂ ನೀನು ಅವರಿಗೆ ದ್ರೋಹ ಬಗೆದಿಯಲ್ವಾ? ಸಂಬಂಧದಲ್ಲಿ ನೀನು ನನ್ನ ಚಿಕ್ಕಪ್ಪ, ಆದ್ರೂ ಇಂದು ನಾನು ನನ್ನ ಕೈಯಿಂದ ನಿನ್ ಕುತ್ತಿಗೆ ಹಿಸುಕ್ತೇನೆ. ಇಷ್ಟು ಹೇಳಿ ಸಿಂಬಾ ಸಿಂಗಂನನ್ನು ಹೊಡೆದ್ಬಿಡುತ್ತೆ. ಸ್ವಲ್ಪ ಸಮಯ ಹೋರಾಟ ಮಾಡಿದ್ಮೇಲೆ ಸಿಂಗಂಗೆ ಸುಸ್ತಾಗುತ್ತೆ. ಆಗ ಸಿಂಗಂ ದೂರ ಹೋಗಿ ಬಿತ್ಕೊಬಿಡುತ್ತೆ. ಇದರ ಶರೀರದಲ್ಲೆಲ್ಲ ರಕ್ತ ತುಂಬಿಕೊಂಡಿತ್ತು. ಇದಕ್ಕೆ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋಕೂ ಆಗ್ತಾ ಇರ್ಲಿಲ್ಲ. ಆಗ ಕಾಡಿನ ಎಲ್ಲಾ ಪ್ರಾಣಿಗಳು ಅಲ್ಲಿ ಬಂದು ಸೇರ್ಕೊಳ್ತವೆ. ಸಿಂಬಾ, ನಿನ್ನ ಒಳ್ಳೆ ಕೈಯಿಂದ ಇದನ್ನು ಸಾಯಿಸೋ ಅಗತ್ಯ ಇಲ್ಲ. ನಾವೆಲ್ಲರೂ ಸೇರ್ಕೊಂಡು ಈ ದುಷ್ಟನನ್ನು ನಾವು ಸಾಯಿಸ್ತೀವಿ. ಎಷ್ಟು ವರ್ಷಗಳಿಂದ ಇವ್ರು ನಮಗೆ ಹಿಂಸೆ ಕೊಡ್ತಿದ್ದಾರೆ. ಇವತ್ತು ನಾವು ಸೇಡ್ ತೀರಿಸ್ಕೋತೀವಿ. ಗುಳ್ಳೆನರಿಯ ಮಾತನ್ನು ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳು ಸಿಂಗಂ ಮೇಲೆ ಬೀಳ್ತವೆ ಮತ್ತದಕ್ಕೆ ಹೊಡೆದು ಸಾಯಿಸ್ತಾರೆ. ಪೂರ್ತಿ ಕಾಡಿನಲ್ಲಿ ಸಿಂಬಾಗೆ ಜೈ ಅಂತಾರೆ. ಮತ್ತೆ ಸಿಂಗಂನ ಕಿರೀಟವನ್ನು ಈಗ ಸಿಂಬಾಗೆ ತೋಡಿಸ್ತಾರೆ. ಆಗ ಸಿಂಹಿಣಿ ಅಲ್ಲಿಗೆ ಬಂದ್ಬಿಡುತ್ತೆ. ಸಿಂಬಾ ತನ್ನ ಕಿರೀಟವನ್ನು ಸಿಂಹಿಣಿಯ ಕಾಲಿನ ಕೆಳಗೆ ಇಟ್ಬಿಡುತ್ತೆ. ಅಮ್ಮ, ಈ ಮುಕುಟ ನಿಮ್ಮ ಸೊತ್ತು. ನಾನು ಪ್ರತಿಜ್ಞೆ ಮಾಡಿದ್ದೆ ನಿಮ್ಮ ಗೌರವ ಮತ್ತೆ ಗದ್ದುಗೆ ನಿಮ್ಗೆ ಹಿಂತಿರುಗಿಸ್ತೇನೆಂದು. ಇಂದು ನನ್ನ ಪ್ರತಿಜ್ಞೆ ಪೂರ್ಣವಾಯಿತು ಅಮ್ಮ. ಸಾಕು, ಇನ್ನು ನನ್ಗೇನು ಬೇಡಮ್ಮ. ಮಗನ ಮಾತನ್ನು ಕೇಳಿ ಅಮ್ಮನಿಗೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ಎಲ್ಲಾ ಪ್ರಜೆಗಳ ಎದುರಿಗೆ ಈ ಕಿರೀಟವನ್ನು ಹಾಕೋತಾರೆ. ಎಷ್ಟೋ ವರ್ಷಗಳ ನಂತರ ಪೂರ್ತಿ ಕಾಡಿನಲ್ಲಿ ಈಗ ಸಂತೋಷವೇ ಸಂತೋಷ. ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಇದ್ದಾರೆ ಈಗ.